ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಟೆಲಿಗ್ರಾಮ್ಗಳಲ್ಲಿ ತುಂಬ ಹರಿದಾಡ್ತಾ ಇರತಕ್ಕಂಥ ಒಂದು ಸುದ್ದಿ ಆಗಿರ್ತದ ಸ್ನೇಹಿತರೆ. ಆಲ್ಮೋಸ್ಟ್ ತಾವು ಕೂಡ ಇದನ್ನು ಗಮನಿಸಿರ್ತೀರಿ ಅಂತ ನಾನು ಅನ್ಕೋತೀನಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂಬರುವಂತಹ ವರ್ಷದಲ್ಲಿ ನಡೆಸ್ತಕ್ಕಂತಹ ಪರೀಕ್ಷೆಯ ಒಂದು ವೇಳಾಪಟ್ಟಿಗಳನ್ನ ಈ ದಿನ ಪ್ರಕಟ ಮಾಡಿದ ಅಂತೇಳಿ ತಿಳಿಸ್ತಾ ಇದ್ದಾರೆ. ಬಟ್ ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯಾಗಿ ಇದು ಡಿಸ್ಪ್ಲೇ ಆಗ್ತಾ ಇಲ್ಲ. ಬಟ್ ಹಲವಾರು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ಒಂದು ಫೋಟೋ ಅಂತಕ್ಕಂಥದ್ದು ಹರಿದಾಡ್ತಾ ಇದೆ. ನೋಡ್ರಿ, ಆಲ್ಮೋಸ್ಟ್ ಮುಂದೆ ಬರ್ತಕ್ಕಂತಹ ಒಂದು CET ಪರೀಕ್ಷೆ ಆಗಿರ್ಬೋದು, ಅದೇ ರೀತಿಯಾಗಿ ಈ ಮಾರ್ಚ್ 1ನೇ ತಾರೀಕಿಗೆ ಕ್ರೈಸ್ದು ಏನು 6th ಸ್ಟ್ಯಾಂಡರ್ಡ್ಗೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅಡ್ಮಿಷನ್ ಇರ್ತದೆ ಅದಕ್ಕಾಗಿರ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ PG CET ಆಗಿರ್ಬೋದು, MBA ಮತ್ತು MCAಗೆ ಒಂದು ಅಡ್ಮಿಷನು. ನೆಕ್ಸ್ಟು PGCET, ME ಮತ್ತು MTech, ಅದೇ ರೀತಿಯಾಗಿ DCET ಅಂತಕ್ಕಂಥದ್ದು. ನೆಕ್ಸ್ಟು MSc ನರ್ಸಿಂಗಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಗಳು. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂತಹ ಕರ್ನಾಟಕ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ಅಕ್ಟೋಬರ್ 11ಕ್ಕೆ ನಡೆಸ್ತೀವಿ ಅಂತೇಳಿ ಅವರ ಒಂದು ಕ್ಯಾಲೆಂಡರ್ನಲ್ಲಿ ಇದನ್ನು ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ನೀವು KEA ಇದಕ್ಕೆ ಅಥೆಂಟಿಕ್ ಆದಂತಹ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂತಂದರೆ KEA ಟ್ವಿಟರ್ ಹ್ಯಾಂಡಲ್ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಮೋಸ್ಟ್ಲಿ ಅಲ್ಲಿ ಸಿಗ್ಬೋದು ಅಂತೇಳಿ ನಾನು ಅನ್ಕೋತೀನಿ. ಆಲ್ಮೋಸ್ಟ್ ಇದೇನಪ್ಪ ಅಂದರೆ ಟೆಲಿಗ್ರಾಮ್ನಲ್ಲಿ ಇವಾಗ ಸುದ್ದಿ ಮಾಡ್ತಾ ಇರ್ತಕ್ಕಂಥದ್ದು ಆಗಿರ್ತದೆ. ಓಕೆನಾ. ತಾವು ನಿರೀಕ್ಷೆ ಮಾಡ್ಬೋದು. ಅವರು ಮೊನ್ನೆ ಕೂಡ ಪ್ರಸನ್ನ ಸರ್ ಅವ್ರು ಹೇಳಿದ್ದು ಹೆಂಗಂತಂದರೆ ನವಂಬರ್ನಲ್ಲಿ ನಾವು ಮತ್ತೆ ಎಕ್ಸಾಮ್ ಮಾಡ್ತೀವಿ ಅಂತೇಳಿ. ನಾನು ಕೂಡ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ. 2023 ಆಗಿರ್ಬೋದು, ಅದೇ ರೀತಿ 24 ಆಗಿರ್ಬೋದು, 25 ಆಗಿರ್ಬೋದು. ಆಲ್ಮೋಸ್ಟ್ ಏನಪ್ಪ ಅಂತಂದರೆ ನವಂಬರ್ನಲ್ಲೇ ಎಕ್ಸಾಮ್ ನಡೆದಿರ್ತಕ್ಕಂಥದ್ದಿದೆ. ಇವಾಗಲೂ ಕೂಡ ಇಲ್ಲಿ ಡೇಟ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಆಲ್ಮೋಸ್ಟ್ ಈ ಬಾರಿ ಅಕ್ಟೋಬರ್ನಲ್ಲಿ ಎಕ್ಸಾಮ್ ನಡೆಯುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮುಂಬರುವಂತಹ ಪರೀಕ್ಷಾ ದಿನಾಂಕ ಆಗಿರ್ತದೆ. ಓಕೆನಾ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.